Hello everyone, welcome to our YouTube channel. I hope you guys are doing great. ಈ ಒಂದು ವಿಡಿಯೋದಲ್ಲಿ ನಾನು ಕ್ಲೌಡ್ ಕಂಪ್ಯೂಟಿಂಗ್ ರಿಲೇಟೆಡ್ ಪ್ರೋಗ್ರಾಮ್ 4 ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಸೊ ಪ್ರೋಗ್ರಾಮ್ 4 ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲಿ ಪ್ರೋಗ್ರಾಮ್ 4 is all about ಎಲಾಸ್ಟಿಕ್ ಬೀನ್ಸ್ಟಾಕ್, AWS ಎಲಾಸ್ಟಿಕ್ ಬೀನ್ಸ್ಟಾಕ್. ಸೊ ಈ ಒಂದು ಎಲಾಸ್ಟಿಕ್ ಬೀನ್ಸ್ಟಾಕ್ ಅನ್ನೋದು AWS ಒಂದು ಸರ್ವಿಸ್. ಓಕೆ, ಸೊ ಫಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಏಮ್ is. Aim is to deploy a simple web application using AWS Elastic Beanstalk and understand how the cloud platforms automatically manage infrastructure and application development, deployment. So, ಹಾಗಾದ್ರೆ ಏನು? let's suppose ನೀವು ಒಬ್ರು ಡೆವಲಪರ್ ಆಗಿದ್ರೆ ಅಥವಾ ಡೆವಲಪಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ರೆ ನೀವು ವೆಬ್ಸೈಟ್ಸ್ ಆಬ್ವಿಯಸ್ಲಿ ಕ್ರಿಯೇಟ್ ಮಾಡಿರ್ತೀರಲ್ವಾ. ವೆಬ್ಸೈಟ್ ಕ್ರಿಯೇಟ್ ಮಾಡಾದ್ಮೇಲೆ ಇಟ್ ಮೇ ಬಿ ಸ್ಟ್ಯಾಟಿಕ್, ಇಟ್ ಮೇ ಬಿ ವಿತ್ ಸರ್ವರ್ ಅಲ್ವಾ. ಸೊ ಸ್ಟ್ಯಾಟಿಕ್ ವೆಬ್ಸೈಟ್ ನ ಹೋಸ್ಟ್ ಮಾಡೋದಕ್ಕೆ ನೀವು ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಯೂಸ್ ಮಾಡ್ತೀರಾ, ಲೈಕ್ ರೆಂಡರ್ ಯೂಸ್ ಮಾಡ್ತೀರಾ, ವರ್ಸಲ್ ಯೂಸ್ ಮಾಡ್ತೀರಾ, ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಯೂಸ್ ಮಾಡ್ತೀರಾ. ಮತ್ತೆ ವಿತ್ ಸರ್ವರ್ ಎಲ್ಲಿ ಬ್ಯಾಕ್ ಎಂಡ್ ಇನ್ವಾಲ್ವ್ ಆಗಿರುತ್ತೆ ನೋಡಿ, ಅಲ್ಲಿ ಅದನ್ನ ಹೋಸ್ಟ್ ಮಾಡೋದಕ್ಕೆ ನೀವು ಒಂದು ಕ್ಲೌಡ್ ಪ್ರೊವೈಡರ್ನ ಯೂಸ್ ಮಾಡ್ಕೊಳ್ತೀರಾ. ಎಕ್ಸಾಂಪಲ್ ಗೂಗಲ್ ಕ್ಲೌಡ್ ಪ್ರೊವೈಡರ್ ಯೂಸ್ ಮಾಡ್ಕೊಳ್ತೀರಿ, ಇಲ್ಲ ಅಂದ್ರೆ ಅಜ್ಯೂರ್ ಯೂಸ್ ಮಾಡ್ಕೊಳ್ತೀರಾ, ಇಲ್ಲ AWS ಅಲ್ಲಿ EC2 ಅನ್ನೋ ಒಂದು ವರ್ಚುವಲ್ ಮಷಿನ್ ಯೂಸ್ ಮಾಡ್ಕೊಂಡು ಡಿಪ್ಲಾಯ್ ಮಾಡ್ಕೊಳ್ತೀರಾ ನಿಮ್ಮ ಆ್ಯಪ್ನ, ನಿಮ್ಮ ವೆಬ್ಸೈಟ್ನ ಅಲ್ವಾ. ಸೊ ಈ ಒಂದು ಎಲಾಸ್ಟಿಕ್ ಬೀನ್ ಸ್ಟ್ಯಾಕ್ ಅನ್ನೋ ಸರ್ವಿಸ್ ಏನ್ ಮಾಡುತ್ತೆ ಅಂದ್ರೆ ನೀವು ಮ್ಯಾನ್ಯುವಲ್ ಆಗಿ ಏನು EC2 ಮೆಷಿನ್ಸ್ ನ ಕ್ರಿಯೇಟ್ ಮಾಡ್ಕೊಳ್ತೀರಲ್ವಾ, ಅದನ್ನ ತಪ್ಪಿಸುತ್ತೆ. ಮ್ಯಾನ್ಯುವಲ್ ಆಗಿ ಏನೇನು ಸ್ಟೆಪ್ಸ್ ಇನ್ವಾಲ್ವ್ ಇರುತ್ತಲ್ಲ ಇಲ್ಲಿ ವೆಬ್ಸೈಟ್ ಡಿಪ್ಲಾಯ್ಮೆಂಟ್ ಅಲ್ಲಿ, ಅದನ್ನ ಕಡಿಮೆ ಮಾಡುತ್ತೆ. ಇದೇನ್ ಮಾಡುತ್ತೆ, ಜಸ್ಟ್ ನಿಮ್ಮ ಒಂದು ಕೋಡ್ ಇರುತ್ತಲ್ವಾ, ಆ ಕೋಡ್ ನ ತಗೊಳತ್ತೆ. ಆ ಕೋಡ್ ತಗೊಂಡು ಆಟೋಮೆಟಿಕ್ಲಿ ಅದೇ ಎಲ್ಲ EC2 ಮಷಿನ್ ನ ಕ್ರಿಯೇಟ್ ಮಾಡಿ ಏನೇನು ಕಾನ್ಫಿಗರೇಷನ್, ಏನೇನು ಸರ್ವಿಸಸ್ ಬೇಕು ಅದಕ್ಕೆ ರಿಲೇಟೆಡ್ ಅದನ್ನೆಲ್ಲ ಆಲ್ರೆಡಿ ಆಟೋಮೆಟಿಕ್ಲಿ ಕ್ರಿಯೇಟ್ ಮಾಡ್ಕೊಂಡು ಆಟೋಮೆಟಿಕ್ಲಿ ಡಿಪ್ಲಾಯ್ ಮಾಡುತ್ತೆ. ದಟ್ಸ್ ದ ಥಿಂಗ್ ಇನ್ ಎಲಾಸ್ಟಿಕ್ ಬೀನ್ ಸ್ಟಾಕ್. ಓಕೆ, ಇಂಟ್ರೊಡಕ್ಷನ್ ನೋಡೋದಾದ್ರೆ, ಎಲಾಸ್ಟಿಕ್ ಬೀನ್ ಸ್ಟಾಕ್ is a service that allows developers to deploy and manage web applications without worrying about underlying infrastructure. AWS automatically handles servers, load balancing, scaling, and application health monitoring. Okay, so architecture overview ನೋಡೋದಾದ್ರೆ, ಯೂಸರ್ ಎಲಾಸ್ಟಿಕ್ ಬೀನ್ಸ್ಟಾಕ್ EC2 ಸರ್ವರ್ ವೆಬ್ ಅಪ್ಲಿಕೇಶನ್. ಅಂದ್ರೆ ಫಸ್ಟ್ ಯೂಸರ್ ಎಲಾಸ್ಟಿಕ್ ಬೀನ್ಸ್ಟಾಕ್ ಗೆ ಒಂದು ರಿಕ್ವೆಸ್ಟ್ ಆಗ್ತಾನೆ. ಎಲಾಸ್ಟಿಕ್ ಬೀನ್ಸ್ಟಾಕ್ ಏನ್ ಮಾಡುತ್ತೆ, ಆ ಯೂಸರ್ ಹತ್ರ ಇರೋ ಕೋಡ್ ನ ತಗೊಂಡು EC2 ಸರ್ವರ್ ನ ಕ್ರಿಯೇಟ್ ಮಾಡಿ ವೆಬ್ ಅಪ್ಲಿಕೇಶನ್ ಡಿಪ್ಲಾಯ್ ಮಾಡುತ್ತೆ. ದಿಸ್ ಇಸ್ ದ ವರ್ಕ್ ಫ್ಲೋ. ಓಕೆ, ದೆನ್ ರಿಕ್ವೈರ್ಮೆಂಟ್ಸ್ ಬಂದ್ಬಿಟ್ಟು ಆಲ್ರೆಡಿ ಗೊತ್ತಿದೆ. ಅಕೌಂಟ್ ಬೇಕು, ಬೇಸಿಕ್ HTML ವೆಬ್ ಅಪ್ಲಿಕೇಶನ್ ಬೇಕು, ಮತ್ತೆ ಅಪ್ಲಿಕೇಶನ್ ಪ್ಯಾಕೇಜ್ ಇನ್ ಜಿಪ್ ಫೈಲ್. ಅಂದ್ರೆ ಏನು, ನೀವೊಂದು ಕೋಡ್ ಅಪ್ಲೋಡ್ ಮಾಡ್ತಿರಲ್ವಾ ಈ ಒಂದು ಬೀನ್ ಸ್ಟಾಕಿಗೆ, ಆ ಕೋಡು ಏನಾಗಿರ್ಬೇಕು, ಪ್ಯಾಕ್ ಆಗಿರ್ಬೇಕು, ಜಿಪ್ ಫಾರ್ಮೆಟ್ ಪ್ಯಾಕ್ ಆಗಿರ್ಬೇಕು. ದಟ್ಸ್ ದ ರಿಕ್ವೈರ್ಮೆಂಟ್. ಸೊ ಈ ಎಕ್ಸಾಂಪಲ್ ಆಗಿ ನಾನೊಂದು 3 ಫೈಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಎನ್ವಿರಾನ್ಮೆಂಟ್ ಯೂಸ್ ಮಾಡ್ತಿರೋದು Node.js ಅಂತ ಹೇಳಿ. Node.js ಅಂದ್ರೆ ಜಸ್ಟ್ ಲೈಕ್ ಜಾವಾ ಸ್ಕ್ರಿಪ್ಟ್, ಇದು ಬ್ಯಾಕ್ ಎಂಡ್ ಅಪ್ಲಿಕೇಶನ್ಸ್ ನ ಬಿಲ್ಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಫಸ್ಟ್ 3 ಫೈಲ್ಸ್ ಇದೆ, app.js, index.html ಫೈಲ್ ನಿಮಗೆ ಆಲ್ರೆಡಿ ಗೊತ್ತು, package.json ಅಂದ್ರೆ ಏನೇನು ಡಿಪೆಂಡೆನ್ಸೀಸ್ ಇರುತ್ತಲ್ಲ, ಪ್ಯಾಕೇಜಸ್, ಲೈಬ್ರರೀಸ್, ಅದನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದ ಕೋಡ್. ಈ 3 ಫೈಲ್ಸ್ ಏನಿದೆಯಲ್ಲ, ಅದು ನಮ್ಮ ಲ್ಯಾಬ್ ಮ್ಯಾನುವಲ್ ಏನು ವೆಬ್ಸೈಟ್ ಇದೆಯಲ್ಲ, ಲ್ಯಾಬ್ ಮ್ಯಾನುವಲ್ ವಿದ್ಯಾರ್ಥಿ ವೆಬ್ಸೈಟ್ ಅಲ್ಲಿ ಆಲ್ರೆಡಿ ಹಾಕಿರ್ತೀರಿ, ಅಲ್ಲಿ ನೀವು ಡೌನ್ಲೋಡ್ ಮಾಡಬಹುದು. ಈ 3 ಏನು ಫೈಲ್ಸ್ ಇದೆಯಲ್ಲ, ಇದನ್ನ ಒಂದು ಫೋಲ್ಡರ್ಗೆ ಹಾಕೊಂಡು ಅದನ್ನ ಕಂಪ್ರೆಸ್ ಮಾಡಿ ಇಟ್ಕೊಳ್ಳಿ. ಓಕೆ, ಈಗ ಈ 3 ಫೈಲ್ಸ್ ನನ್ನ ಮ್ಯೂಸಿಕ್ ಫೋಲ್ಡರ್ ಅಲ್ಲಿ ಇದೆ. ಈ ಫೋಲ್ಡರ್ ಇದನ್ನ ನಾನು ಕಂಪ್ರೆಸ್ ಮಾಡಿ ಇಟ್ಕೊಳ್ತೀನಿ. ಈಗ ಕಂಪ್ರೆಸ್ ಟು ಜಿಪ್ ಫೈಲ್ ಕಂಪ್ರೆಸ್ ಮಾಡಿ ಇಟ್ಕೊಳ್ಳಿ. ಓಕೆ, ಇದು ಇಷ್ಟ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ನಿಮ್ಮ AWS ಕನ್ಸೋಲ್ ಇದೆಯಲ್ಲ, AWS ಕನ್ಸೋಲಿಗೆ ಲಾಗಿನ್ ಹಾಕ್ಬಿಟ್ಟು, ಕನ್ಸೋಲಿಗೆ ಲಾಗಿನ್ ಆದ್ರೆ ಈ ತರ ಕಾಣುತ್ತೆ. ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ಅಲ್ಲಿ ಸರ್ಚ್ ಮಾಡಿ ಎಲಾಸ್ಟಿಕ್ ಬೀನ್ಸ್ಟಾಕ್. ಸೊ ರನ್ ಅಂಡ್ ಮ್ಯಾನೇಜ್ ವೆಬ್ ಆಪ್ಸ್ ಇಲ್ಲಿದೆ ಅಲ್ವಾ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇದರಲ್ಲಿ ಬೈ ಡಿಫಾಲ್ಟ್ ಈಗ ನಾನೊಂದು ಎನ್ವಿರಾನ್ಮೆಂಟ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ತೋರಿಸ್ತಾ ಇದೆ. ನಿಮ್ಮಲ್ಲಿ ಖಾಲಿನೂ ತೋರಿಸ್ಬೋದು. ಓಕೆ, ಖಾಲಿ ತೋರಿಸ್ತಾ ಇರೋದು ಮತ್ತೆ ಏನು ಎನ್ವಿರಾನ್ಮೆಂಟ್ ಏನೂ ತೋರಿಸ್ತಾ ಇರಲ್ಲ. ಜಸ್ಟ್ ಎನ್ವಿರಾನ್ಮೆಂಟ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ರಿಯೇಟ್ ಎನ್ವಿರಾನ್ಮೆಂಟ್ ಇದೆಯಲ್ಲ, ಕ್ರಿಯೇಟ್ ಎನ್ವಿರಾನ್ಮೆಂಟ್ ಕ್ಲಿಕ್ ಮಾಡಿ. ಇಲ್ಲಿ ಸ್ವಲ್ಪ ಡೀಟೇಲ್ಸ್ ಕೇಳುತ್ತೆ, ಈ ಡೀಟೇಲ್ಸ್ ನ ಫಿಲ್ ಮಾಡ್ತಾ ಹೋಗಿ ಅಷ್ಟೇ. ಕಾನ್ಫಿಗರ್ಡ್ ಎನ್ವಿರಾನ್ಮೆಂಟ್ ನ ಕಾನ್ಫಿಗರ್ ಮಾಡ್ಬೇಕು ಅಂದ್ರೆ ಎನ್ವಿರಾನ್ಮೆಂಟ್ ಸೆಟಪ್ ಬೇಕು. ಯಾವ ತರ ಎನ್ವಿರಾನ್ಮೆಂಟ್, ವೆದರ್ ಇಟ್ ಈಸ್ Node.js ಅಪ್ಲಿಕೇಶನ್
ಪೈಥಾನ್ ಅಪ್ಲಿಕೇಶನ್, .NET ಫ್ರೇಮ್ವರ್ಕ್ ತುಂಬಾ ಇದಾವೆ. ಓಕೆ, ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಕಾಗಿಲ್ಲ. ಜಸ್ಟ್ ನಾನು ಏನ್ ಕೋಡ್ ಕಳಿಸಿ ಇದೆಯಲ್ಲ, ಆ ಕೋಡ್ ಅಲ್ಲಿ Node.js ಯೂಸ್ ಆಗ್ತಿದೆ, ಹಾಗಾಗಿ ಇಲ್ಲಿ Node.js ಯೂಸ್ ಮಾಡ್ಕೊತಿದ್ವಿ. ಅಪ್ಲಿಕೇಶನ್ ನೇಮ್, ಸೊ ನೀವೇನಾದ್ರೂ ನೇಮ್ ಕೊಡ್ಬೋದು. ಸಪೋಸ್ ನಾನು ಕೊಡೋದು ಮೈ ಕ್ಲೌಡ್ ಕೊಡ್ತೀನಿ ನಾನು. ಓಕೆ, ದೆನ್ ಎನ್ವಿರಾನ್ಮೆಂಟ್ ನೇಮ್ ಇನ್ಫಾರ್ಮೇಶನ್ ಆಟೋಮೆಟಿಕ್ಲಿ ತಗೊಳತ್ತೆ. ಸೊ ಯು ಡೋಂಟ್ ನೀಡ್ ಟು ವರಿ ಅಬೌಟ್ ದ ಎನ್ವಿರಾನ್ಮೆಂಟ್ ಇನ್ಫಾರ್ಮೇಶನ್. ಎನ್ವಿರಾನ್ಮೆಂಟ್ ನೇಮು, ಡೊಮೈನ್ ಇದೆಲ್ಲ ಬ್ಲ್ಯಾಂಕ್ ಬಿಟ್ಬಿಟ್ಟು ನೆಕ್ಸ್ಟ್ ಪ್ಲಾಟ್ಫಾರ್ಮ್ ಅಲ್ಲಿ ಇಲ್ಲಿ Node.js ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾವು Node.js ಅಪ್ಲಿಕೇಶನ್ ರಿಪ್ಲೈ ಮಾಡ್ತಿರೋದು Node.js ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ಲಾಟ್ಫಾರ್ಮ್ ಬ್ರಾಂಚ್ ಇದೆಲ್ಲ ಆಟೋಮೆಟಿಕ್ಲಿ ಸೆಲೆಕ್ಟ್ ಆಗುತ್ತೆ, ವರ್ಷನ್ ಅದೆಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸರ್ವಿಸ್ ರೋಲ್ ಕೇಳ್ತಾ ಇದೆ ಅಲ್ವಾ, ಸರ್ವಿಸ್ ರೋಲ್. ಈ ಸರ್ವಿಸ್ ರೋಲ್ ಅಲ್ಲಿ ನಿಮಗೆ ನನಗೀಗ ತೋರಿಸ್ತಾ ಇದೆ ಆಟೋಮೆಟಿಕ್ಲಿ AWS ಎಲಾಸ್ಟಿಕ್ ಬೀನ್ ಸ್ಟ್ಯಾಕ್ ಸರ್ವಿಸ್ ರೋಲ್ ಅಂತ. ಈ ಸರ್ವಿಸ್ ರೋಲ್ ಏನಕ್ಕೆ ಬೇಕಾಗಿರುತ್ತೆ ಅಂದ್ರೆ, ಈ ಎಲಾಸ್ಟಿಕ್ ಬೀನ್ ಸ್ಟ್ಯಾಕ್ ಅನ್ನೋದಿದೆಯಲ್ಲ, ಇದು ಆಟೋಮೆಟಿಕ್ಲಿ ಎಲ್ಲ ಮಾಡಲ್ಲ, ಬಟ್ ಆದ್ರೆ ನಮ್ಮ ಪರ್ಮಿಷನ್ ನಮ್ಮ ಬಿಯಾಂಡ್ ಆಗಿ ಮಾಡುತ್ತೆ, ಇದು ವರ್ಕ್ ಮಾಡುತ್ತೆ. ದಟ್ಸ್ ವೈ ಇಟ್ ನೀಡ್ಸ್ ಸಮ್ ಸ್ಪೆಸಿಫಿಕ್ ಪರ್ಮಿಷನ್ಸ್ ಟು ಕ್ರಿಯೇಟ್ ಮಷೀನ್ಸ್ ನ ಕ್ರಿಯೇಟ್ ಮಾಡೋದಾಗಿರ್ಲಿ, ವರ್ಚುವಲ್ ಮಷೀನ್ ನ ಕ್ರಿಯೇಟ್ ಮಾಡೋದಾಗಿರ್ಲಿ, ಬೇರೆ ಬೇರೆ ಸರ್ವಿಸ್ ನ ಕ್ರಿಯೇಟ್ ಮಾಡೋದಾಗಿರ್ಲಿ, ಅದನ್ನೆಲ್ಲ ಮಾಡೋದಕ್ಕೆ ನಮ್ ಪರ್ಮಿಷನ್ ಬೇಕಾಗಿರುತ್ತೆ. ಹಾಗಾಗಿ ಈ ಸರ್ವಿಸ್ ರೋಲ್ ಅನ್ನೋದನ್ನ ಇಲ್ಲಿ ಸ್ಪೆಸಿಫೈ ಮಾಡಬೇಕು. ಇಲ್ಲಿ ಆಲ್ರೆಡಿ ನನ್ನ ಹತ್ರ ಇದೆ, ಈಗ ಸದ್ಯಕ್ಕೆ ನಿಮ್ಮ ಹತ್ರ ಇರೋಲ್ಲ. ಇಲ್ಲಿ ಕ್ರಿಯೇಟ್ ರೋಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಟ್ ಟೇಕ್ಸ್ ಯುವರ್ IAM ರೋಲ್. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕ್ಲಿಕ್ ಮಾಡ್ತಾ ಹೋದ್ರೆ ಇಲ್ಲಿ ಬಾಟಮ್ ಅಲ್ಲಿ ನೆಕ್ಸ್ಟ್ ಇದೆ ಅಲ್ವಾ, ನೆಕ್ಸ್ಟ್ ಕ್ಲಿಕ್ ಮಾಡ್ತಾ ಹೋದ್ರೆ ಆಟೋಮೆಟಿಕ್ಲಿ ಕ್ರಿಯೇಟ್ ಆಗುತ್ತೆ. ನೀವೇನು ಸೆಲೆಕ್ಟ್ ಮಾಡೋದು ಬೇಕಾಗಿಲ್ಲ, ಆಟೋಮೆಟಿಕ್ಲಿ ನೆಕ್ಸ್ಟ್ ಕ್ರಿಯೇಟ್ ಆದ್ಮೇಲೆ ಏನು ವಾಪಸ್ ಬಂದ್ಬಿಟ್ಟು ಇಲ್ಲಿ ರಿಫ್ರೆಶ್ ಕೊಟ್ರೆ ಸಾಕು, ನಿಮ್ಮ ಏನು ಸರ್ವಿಸ್ ರೋಲ್ ಇರುತ್ತೆ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ಸೇಮ್ ಇದು EC2 ಇನ್ಸ್ಟೆನ್ಸ್ ಪ್ರೊಫೈಲ್ ಇದೆ ಅಲ್ಲ, ಇದು ಸೇಮ್. ಕ್ರಿಯೇಟ್ ರೋಲ್ ಕ್ಲಿಕ್ ಮಾಡಿದ್ರೆ ಇನ್ನೊಂದು ವೆಬ್ಸೈಟ್, ಇನ್ನೊಂದು URL ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನೀವು ನೆಕ್ಸ್ಟ್ ಕ್ಲಿಕ್ ಮಾಡ್ತಾ ಹೋದ್ರೆ ಎಲ್ಲ ಆಟೋಮೆಟಿಕ್ಲಿ ಎಲ್ಲ ಸೆಟಪ್ ಆಗುತ್ತೆ. ಯು ಡೋಂಟ್ ನೀಡ್ ಟು ವರಿ ಅಬೌಟ್ ದಟ್. ಆಫ್ಟರ್ ಸಕ್ಸಸ್ಫುಲ್ ಏನು ಕ್ರಿಯೇಟ್ ಆದ್ಮೇಲೆ ಏನ್ ಮಾಡ್ಬೇಕು, ಇಲ್ಲಿ ಮತ್ತೆ ಬಂದು ರಿಫ್ರೆಶ್ ಮಾಡಿ. ಇಲ್ಲಿ ಅದು ಎಲ್ಲ ತೋರಿಸುತ್ತೆ, ಏನು ರೋಲ್ ಕ್ರಿಯೇಟ್ ಆಗಿದೆಯಲ್ವಾ ಅದು ತೋರಿಸುತ್ತೆ. ಸೊ ದಿಸ್ ಇಸ್ ಫಾರ್ ಪರ್ಮಿಷನ್, ದಿಸ್ ಇಸ್ ಫಾರ್ EC2 ಇನ್ಸ್ಟೆನ್ಸ್ ಕ್ರಿಯೇಷನ್. ಅಂದ್ರೆ ಒಂದು ವರ್ಚುವಲ್ ಮಷೀನ್ ನ ಕ್ರಿಯೇಟ್ ಮಾಡೋದಕ್ಕೆ ಒಂದು ಪರ್ಮಿಷನ್ ಅಷ್ಟೇ. ಸೊ ಕೀಪೇರ್ ಐಡಿಲಿ ಇಲ್ಲಿ ಏನ್ ತೋರಿಸ್ತಿರೋದು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಳಿ, ಇದು ಆಟೋಮೆಟಿಕ್ಲಿ ತೋರಿಸ್ತಾ ಇರುತ್ತೆ. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿ. ಸೆಟಪ್ ನೆಟ್ವರ್ಕಿಂಗ್ ಡೇಟಾಬೇಸ್. ಸೊ ಡೇಟಾಬೇಸ್ ಬೇಕಾಗಿದ್ರೆ ಮಾಡ್ಬೋದು, ಈಗ ಸದ್ಯಕ್ಕೆ ನಾವು ಡೇಟಾಬೇಸ್ ಏನು ಯೂಸ್ ಮಾಡ್ತಿಲ್ಲ. ನೆಕ್ಸ್ಟ್ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇದೆಲ್ಲ ಹಾಗೆ ಇರಬೇಡಿ, ಇದೆಲ್ಲ ಡಿಫಾಲ್ಟ್ ಸೆಟ್ಟಿಂಗ್ಸ್. ನೆಕ್ಸ್ಟ್ ಕ್ಲಿಕ್ ಮಾಡಿ. ಸೊ ಮಾನಿಟರಿಂಗ್, ನೆಕ್ಸ್ಟ್. ಸೊ ನೆಕ್ಸ್ಟ್ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿದಾಗ ಇಟ್ ಟೇಕ್ಸ್ ಸಮ್ ಟೈಮ್, ಇಟ್ ಟೇಕ್ಸ್ ಅಬೌಟ್ ಫ್ಯೂ ಮಿನಿಟ್ಸ್, ಅಂದ್ರೆ ಸ್ವಲ್ಪ 5 to 6-7 ಮಿನಿಟ್ಸ್ ಹತ್ತಿರ ತಗೊಳುತ್ತೆ. ಮ್ಯಾಕ್ಸಿಮಮ್ 10 ಮಿನಿಟ್ಸ್ ತನಕ ತಗೋಬಹುದು. ಸೊ ಲೆಟ್ಸ್ ವೇಟ್ ಫಾರ್ ದಿಟ್. ಇಲ್ಲಿ ಏನಾಗ್ತಿದೆ ಅಂದ್ರೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗ್ತಿದೆ. ನಿಮ್ಗೆ ಏನೇನ್ ಸರ್ವಿಸಸ್ ಬೇಕಲ್ಲ, ಆ ಸರ್ವಿಸಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕ್ರಿಯೇಟ್ ಆಗ್ತಿದೆ, ನಿಮಗೆ ಗೊತ್ತಾಗಲ್ಲ ಅದು. ಸೊ ಇಲ್ಲಿ ಈವೆಂಟ್ಸ್ ಅಲ್ಲಿ ಚೆಕ್ ಮಾಡಬಹುದು ಏನೇನ್ ಆಗ್ತಿದೆ. ಫಸ್ಟ್ ಎನ್ವಿರಾನ್ಮೆಂಟ್ ಕ್ರಿಯೇಟಿಂಗ್ ಸ್ಟಾರ್ಟೆಡ್ ಅಂತ ಒಂದು ಲಾಗ್ಸ್ ಬಂತು. ಯೂಸಿಂಗ್ ಎಲಾಸ್ಟಿಕ್ S3 ಬಕೆಟ್ ಸ್ಟೋರೇಜ್ ಕ್ರಿಯೇಟ್ ಆಗ್ತದೆ. ಏನೇನೋ ಸೆಕ್ಯೂರಿಟಿ ಮೆಜರ್ಸ್ ಅದು ಇದು ಕ್ರಿಯೇಟ್ ಆಗ್ತಿರುತ್ತೆ. ಸೊ ಇಲ್ಲಿ ಇವೆಂಟ್ಸ್ ಅಲ್ಲಿ ನೀವು ನೋಡ್ತಾ ಹೋಗ್ಬೋದು. ಏನಾದ್ರೂ ಎರರ್ಸ್ ಬಂದ್ರು ಇಲ್ಲೂ ಕಾಣಿಸುತ್ತೆ. ಓಕೆ, ಸೊ ಲೆಟ್ಸ್ ವೇಟ್ ಫಾರ್ ಇಟ್. ಸೊ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿದೆ ಈಗ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ, ಇಲ್ಲಿ ಅಪ್ಲೋಡ್ ಅಂಡ್ ಡಿಪ್ಲಾಯ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯಾವ ಫೈಲ್ ಅಂತ ಚೂಸ್ ಮಾಡಬೇಕು. ಫೈಲ್ ಚೂಸ್ ಮಾಡೋದಕ್ಕೆ ಚೂಸ್ ಫೈಲ್ ಕ್ಲಿಕ್ ಮಾಡಿ. ಇಲ್ಲಿ ಜಿಪ್ ಫೈಲ್ ಇರುತ್ತಲ್ಲ, ಯಾವುದು ಫೋಲ್ಡರ್ ಎಲ್ಲಿ ಇರುತ್ತಲ್ವ ನಿಮ್ದು ಜಿಪ್ ಫೈಲ್ ನೀವು ಮಾಡ್ಕೊಂಡಿರ್ತೀರಲ್ಲ, ಆ ಜಿಪ್ ಫೈಲ್ ಸೆಲೆಕ್ಟ್ ಮಾಡಿ. ಜಸ್ಟ್ ಅಪ್ಲೋಡ್ ಇಟ್, ಜಸ್ಟ್ ಕ್ಲಿಕ್ ಡಿಪ್ಲಾಯ್. ಓಕೆ, ಅದಾದ್ಮೇಲೆ ಸ್ವಲ್ಪ ಟೈಮ್ ತಗೊಳುತ್ತೆ ಡಿಪ್ಲಾಯ್ ಆಗೋದಕ್ಕೆ. ಸೊ ಹಾಗೆ ಲಾಗ್ಸ್ ಚೆಕ್ ಮಾಡ್ತಾ ಇರಿ, ಇಲ್ಲಿ ಓದ್ಕೊಂತಾ ಇರಿ ಲಾಗ್ಸ್ ಅಲ್ಲಿ ಏನೇನು ಬರ್ತಾ ಇರುತ್ತೆ ಅಂತ. ಇಟ್ಸ್ ವೆರಿ ಯೂಸ್ಫುಲ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ವಾಟ್ಸ್ ಹ್ಯಾಪನಿಂಗ್ ಬಿಯಾಂಡ್ ಇಟ್. ನಾನೊಂದು ಸಿಸ್ಟಮ್ ಅಲ್ಲಿ ಇದು ಆಲ್ರೆಡಿ ಒಂದು ಮೇನ್ ಇನ್ಸ್ಟಾನ್ಸ್ ಇರೋದ್ರಿಂದ ಇದು ಫೇಲ್ ಆಗ್ತಿದೆ. ಇನ್ಸ್ಟಾನ್ಸ್ ಅಪ್ಲಿಕೇಶನ್ ವರ್ಷನ್ ಸಮಥಿಂಗ್ ಎರರ್ ಬರ್ತಾ ಇದೆ. ಅಪ್ಲಿಕೇಶನ್ ವರ್ಷನ್ ಅಲ್ಲಿ ಚೆಕ್ ಮಾಡಿದ್ರು ಕೂಡ ವರ್ಷನ್ಸ್
ಸೊ ಫಸ್ಟ್ ವರ್ಷನ್ ಯೂಸ್ ಆಗ್ತಿದೆ, ಆದ್ರೂ ಕೂಡ ಎರರ್ ಬರ್ತಾ ಇದೆ, ಡಿಗ್ರೇಡೆಡ್ ಎರರ್ ಬರ್ತಾ ಇದೆ. ಸೊ ಬೇರೆ ಸಿಸ್ಟಮ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿತ್ತು ನಾವು ನೋಡಿದಾಗೆ, ಆದ್ರೆ ನನ್ನ ಸಿಸ್ಟಮ್ ಅಲ್ಲಿ ಆಲ್ರೆಡಿ ಒಂದು ಇನ್ಸ್ಟೆನ್ಸ್ ಇರೋದ್ರಿಂದ ಇದು ಸ್ವಲ್ಪ ಎರರ್ ಬರ್ತಾ ಇದೆ. ನಿಮ್ ಸಿಸ್ಟಮ್ ಅನ್ನು ಈ ಸ್ಟೆಪ್ಸ್ ಫಾಲೋ ಮಾಡಾದ್ಮೇಲೆ ಇಲ್ಲಿ ಆಫ್ಟರ್ ಆಲ್ ದ ಪ್ರೊಸೆಸ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್, ಇಲ್ಲಿ ಡೊಮೈನ್ ಲಿಂಕ್ ಕೊಟ್ಟಿರ್ತಾರಲ್ವಾ, ಈ ಲಿಂಕ್ ಕ್ಲಿಕ್ ಮಾಡಿದ್ರೆ ನೀವು ಒಂದು ವೆಬ್ಸೈಟ್ ಹಾಕಿರ್ತೀರಲ್ವಾ, ಆ ವೆಬ್ಸೈಟ್ ಕಾಣುತ್ತೆ ನಿಮಗೆ. ಆ ವೆಬ್ಸೈಟ್ ಹೆಂಗ್ ಕಾಣುತ್ತೆ ಅಂತ ಅದನ್ನು ತೋರಿಸ್ತೀನಿ. ದಿಸ್ HTML ಫೈಲ್ ಸಿಂಪಲ್. ಜಸ್ಟ್ ಇಷ್ಟೇ ಕಾಣುತ್ತೆ. ಹೆಲೋ ದಿಸ್ ಇಸ್ ಎಲಾಸ್ಟಿಕ್ ಬೀನ್ ಸ್ಟಾಕ್ ಡೆಮೋ ಅಂತ ಹೇಳಿ ತೋರಿಸೋದು ಅಷ್ಟೇ, ಈ ವೆಬ್ಸೈಟ್ ತೋರಿಸೋದು ಅಷ್ಟೇ. ಇದು ಇಷ್ಟು ಬಂದ್ಬಿಟ್ಟು ಎಲಾಸ್ಟಿಕ್ ಬೀನ್ ಸ್ಟಾಕ್ ಇಂದು. ಸೊ ಡೋಂಟ್ ವರಿ, ಎರರ್ಸ್ ಇಲ್ಲಿ ಬರ್ತಾ ಇದೆ, ನಿಮ್ದ್ರಲ್ಲಿ ಬರಲ್ಲ, ಅಷ್ಟೊಂದು ಎರರ್ ಏನ್ ಬರಲ್ಲ ಅನ್ಕೊಡ್ತೀನಿ ನಾ ಹೇಳಿರೋ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಿದ್ರೆ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ ಗೈಸ್. ಮುಂದೆ ಬರುವ ವಿಡಿಯೋದಲ್ಲಿ ಪ್ರೋಗ್ರಾಮ್ 5ನ ಕವರ್ ಮಾಡ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.